ಸಂಕ್ರಾಂತಿ ಹಬ್ಬ ಇರೋದ್ರ ಪ್ರಯುಕ್ತ ನಾನು ಹಾಲು ಕೀರನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಅಕ್ಕಿ ಅಂದರೆ ಇದು 1 ಗಂಟೆ ನೆನೆಸಿಡಬೇಕು. ಮೊದಲು ನಾನು ನೆನೆಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಲು ಅಂದರೆ ಕಾಯಲ್ಲಿ ಅರ್ಧ ಹೋಳನ್ನು ಹಸಿ ಕಾಯಿ ತೊಗೊಂಡಿದ್ದೀನಿ. ಬೆಲ್ಲ, ಹಾಲು, ಗಸಗಸಿ, ಏಲಕ್ಕಿ, ಲವಂಗ ಮತ್ತು ಜಾಯಿಕಾಯಿ ತೊಗೊಂಡಿದ್ದೀನಿ. ಈಗ ಏನು ಮಾಡ್ತೀನಿ, ಎಲ್ಲನೂ ಈ ಬೆಲ್ಲದ ಬದಲು ನೀವು ಬೇಕಿದ್ರೆ ಸಕ್ಕರೆನೂ ಯೂಸ್ ಮಾಡ್ಕೋಬೋದು. ಈಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ಹಸಿ ಇಟ್ಟಿರೋ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಕಾಯಿ ತುರಿದು ಇಟ್ಕೊಂಡಿರೋ ಕಾಯಿನ ಹಾಕ್ತೀನಿ. ಒಂದು ಬಟ್ಲು ಕಾಯಿ ಇಟ್ಕೊಂಡಿದ್ದೆ. ಇದಕ್ಕೆ ಒಂದು 2 ಸ್ಪೂನು ನಾನೀಗ ಗಸಗಸೆ ಹಾಕ್ತಾಯಿದ್ದೀನಿ. 2 ಸ್ಪೂನು ಗಸಗಸೆ ಹಾಕ್ತೀನಿ. ಆಮೇಲೆ ಇದಕ್ಕೆ ಒಂದು 2 ಅಥವಾ 3 ಏಲಕ್ಕಿ, ಒಂದು 4 ಲವಂಗ. ಇದನ್ನು ನಾನು ಜಾಯಿಕಾಯಿನ ನಾನು ಪೀಸ್ ಮಾಡಿದ್ದೀನಿ. ಇಷ್ಟು ಜಾಯಿಕಾಯಿ ಹಾಕಿದರೆ ಸಾಕು. ನಾನು ಇದನ್ನೀಗ ಮಿಕ್ಸಿ ಮಾಡ್ತೀನಿ. ನಾನು ಎಲ್ಲ ಸಾಮಾನು ಹಾಕಿ ಮಿಕ್ಸಿ ಮಾಡಿದ್ದೀನಿ. ಇದು ನೈಸಾಗೆ ಮಿಕ್ಸಿ ಮಾಡಬೇಕು. ನಾನು ಒಂದು ಪಾತ್ರೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಆ ನೀರು ಕುದಿಯುವಾಗ ನಾನು ಇದನ್ನು 2 ಲೋಟ ನೀರನ್ನ ಒಂದು ಪಾತ್ರೆ ಹಾಕಿ ನಾನು ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿಯುವಾಗ ಇದೇನು ಮಿಕ್ಸಿ ಮಾಡಿ ನಾನು ಇಟ್ಕೊಂಡಿದ್ದೀನಲ್ಲ, ನೈಸಾಗಿ ಮಿಕ್ಸಿ ಆಗಬೇಕಿದು. ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ನಾನು ಇದಕ್ಕೆ ಹಾಕ್ತೇನೆ. ಕುದಿಯುವ ನೀರಿಗೆ ಹಾಕ್ತೇನೆ. ಈಗ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋವರೆಗೂ ನಾವು ಈ ಥರ ಕೈಯಾಡಿಸ್ತಾ ಇರಬೇಕು. ಕೈಯಾಡಿಸ್ತಾ ಇದ್ದರೆ ತಳಗಿಡಿಯೋಂಥ ಅವಕಾಶ ಇರುತ್ತೆ. ಅದಕ್ಕೆ ಯಾವಾಗಲೂ ನಿಧಾನವಾಗಿ ಕೈಯಾಡಿಸ್ತಾನೆ ಇರಬೇಕು. ಈಗ ಕುದ್ದಿದೆ, ನಾನು ಇದಕ್ಕೆ ಹಾಲನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಹಸಿ ಹಾಲೇ ಅಂತೇನಿಲ್ಲ, ಕಾದ ಹಾಲಾದ್ರೂ ನಡೆಯುತ್ತೆ. ಬೆಲ್ಲ ನಾನು ಒಂದು ಬೌಲ್ ಬೆಲ್ಲ ಇಟ್ಕೊಂಡಿದ್ನಲ್ಲ, ಅದನ್ನು ನಾನು ಹಾಕ್ತೀನಿ. ಕುದೀತಾ ಇದೆ, ಈ ಥರ ಬರುತ್ತೆ. ಆಮೇಲೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಈಗ ನಾನು ಸ್ಟವ್ ಆಫ್ ಮಾಡಿ ಅದ್ರ ಮೇಲೆ ಮುಚ್ಚಿ ಇಡ್ತೇನೆ. ಈಗ ಬಿಸಿ ಬಿಸಿಯಾಗಿರೋ ಹಾಲು ಕೀರು ರೆಡಿಯಾಗಿದೆ. ಪೂರಿ ಜೊತೆಗೆ ಇದನ್ನೇ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ, ತಿನ್ಬೋದು. ಬೇಕಾದವರು ಚಪಾತಿ ಅಥವಾ ದೋಸೆ ಜೊತೆನೂ ತಿನ್ಬೋದು. ಈ ಹಾಲು ಕೀರಿಗೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಬೋದು ಬೇಕಾದರೆ. ಹೀಗೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.